ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋ ಮಾತಿದೆ. ಆದರೆ ವ್ಯವಸ್ಥೆಯ ನಿರ್ದಯಿ ನಿರ್ಧಾರದಿಂದ ಒಬ್ಬ ಬಡವನ ಬದುಕೆ ಮಣ್ಣು ಪಾಲಾದರೆ ನಾವು ಸುಮ್ಮನಿರಬೇಕಾ? ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಮಾನವೀಯತೆಯನ್ನೇ ಹೂತು ಹಾಕುವ ಇಂತಹ ಅಧಿಕಾರಿಗಳಿಗೆ ಬಡವರ ಹೊಟ್ಟೆಯ ಹಸಿವು ಅರ್ಥವಾಗಲ್ವಾ? ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನು ನಾವು ಚರ್ಚೆ ಮಾಡಲಿರೋದು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದ ಆ ಒಂದು ಕರುಣಾಜನಕ ಮತ್ತು ವ್ಯವಸ್ಥೆಯ ಕ್ರೌರ್ಯದ ಘಟನೆಯ ಬಗ್ಗೆ. ಒಬ್ಬ ಅಂಗವಿಕಲ ತಾಯಿ ತನ್ನ ಮಕ್ಕಳಿಗಾಗಿ ಕಟ್ಟಿದ ಕನಸು ಜೆಸಿಬಿ ಅಡಿಯಲ್ಲಿ ಪುಡಿಯಾದ ಆ ಇಂಚಿಂಚು ಮಾಹಿತಿ ಇಲ್ಲಿದೆ ನೋಡಿ, ನಮ್ಮ ಜೊತೆಗೂಡಿ. ಅಭಿವೃದ್ಧಿ ಅನ್ನೋದು ಜನರ ಬದುಕನ್ನು ಹಸನು ಮಾಡೋಕೆ ಇರಬೇಕೇ ಹೊರತು ಇರುವ ಬದುಕನ್ನು ಕಿತ್ತುಕೊಳ್ಳುವುದಕ್ಕಲ್ಲ. ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ. ಅರ್ಚನಾ ಪಾರ್ಕೆ ಎಂಬ ಈ ಮಹಿಳೆ ದೈಹಿಕವಾಗಿ ಅಂಗವಿಕಲೆಯಾಗಿದ್ದರೂ ಯಾರ ಮುಂದೆಯೂ ಕೈ ಚಾಚದೆ ಸ್ವಾಭಿಮಾನದಿಂದ ಬದುಕಿದವರು. ನಡುಗುವ ಕೈಗಳಿಂದಲೇ ಮಣ್ಣಿನ ಮಡಕೆಗಳನ್ನು ಸೃಷ್ಟಿಸಿ ಮಕ್ಕಳನ್ನು ಸಾಕುತ್ತಿದ್ದ ಈ ತಾಯಿಯ ಮೇಲೆ ಆ ಮಹಾನಗರ ಪಾಲಿಕೆಯು ಅಧಿಕಾರಿಗಳಿಗೆ ಕಿಂಚಿತ್ತೂ ಕರುಣೆ ಬರಲಿಲ್ವಾ? ಕೇವಲ ಅತಿಕ್ರಮಣ ಅನ್ನೋ ಒಂದೇ ಒಂದು ಹಣೆಪಟ್ಟಿಯನ್ನು ಆಕೆಯ ತಿಂಗಳುಗಳ ಶ್ರಮವನ್ನು ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡಲಾಗಿದೆ. ಅರ್ಚನಾ ಅವರ ಕುಟುಂಬದ ಬಗ್ಗೆ ಕೇಳಿದರೆ ಕಣ್ಣೀರು ಬರುತ್ತೆ. ಇವರ ಪತಿ ಕೆಲವು ವರ್ಷಗಳ ಹಿಂದೆಯೇ ಇವರನ್ನು ಅಗಲಿದ್ದಾರೆ. ಇಬ್ಬರು ಪುಟ್ಟ ಮಕ್ಕಳ ಜವಾಬ್ದಾರಿ ಮತ್ತು ವಯಸ್ಸಾದ ತಂದೆ ತಾಯಿಯ ಹೊಣೆ ಸಂಪೂರ್ಣವಾಗಿ ಈ ಅಂಗವಿಕಲ ತಾಯಿಯ ಮೇಲೆಯೇ ಇತ್ತು. ಕುಂಬಾರಿಕೆ ಇವರ ಕುಟುಂಬಕ್ಕೆ ಪರಂಪರೆಯಾಗಿ ಬಂದ ಕಲೆ. ತನ್ನ ತಂದೆ ಕಲಿಸಿಕೊಟ್ಟ ಅದೇ ಮಣ್ಣಿನ ಕೆಲಸವನ್ನೇ ನಂಬಿ ಈಕೆ ತನ್ನ ಸಂಸಾರವನ್ನು ಸಾಗುತ್ತಿದ್ದರು. ಆದರೆ ಆವತ್ತು ಆಕೆ ಅಧಿಕಾರಿಗಳ ಕಾಲು ಹಿಡಿದು ಬೇಡಿಕೊಂಡಾಗ, ಸರ್, ಪ್ಲೀಸ್ ಸರ್, ಈ ಮಡಕೆಗಳೇ ನನ್ನ ಜೀವನ, ನನ್ನ ಗಂಡ ಇಲ್ಲ, ಮಕ್ಕಳನ್ನು ಸಾಕೋಕೆ ಬೇರೆ ದಾರಿ ಇಲ್ಲ ಅಂತ ಕಣ್ಣೀರಿಟ್ಟಾಗ ಆ ಅಧಿಕಾರಿಗಳ ಎದೆ ಕಿಂಚಿತ್ತು ನಡುಗಲಿಲ್ವಾ? ಅಧಿಕಾರಿಗಳೇ, ಕೇಳಿಸಿಕೊಳ್ಳಿ, ಅತಿಕ್ರಮಣ ತೆರವುಗೊಳಿಸುವುದು ನಿಮ್ಮ ಕರ್ತವ್ಯ ಇರಬಹುದು. ಆದರೆ ಒಬ್ಬ ಬಡ ಮಹಿಳೆ ತನ್ನ ವಸ್ತುಗಳನ್ನು ತೆಗೆದಿಟ್ಟುಕೊಳ್ಳೋಕೆ ಕೇವಲ 5 ನಿಮಿಷ ಕೇಳಿದಾಗ ಅದನ್ನು ನೀಡುವಷ್ಟು ನೀವು ಕಟು ಹೃದಯಗಳಾದ್ರ? ಆ ಜೆಸಿಬಿ ಚಕ್ರದ ಅಡಿಯಲ್ಲಿ ಒಡೆದು ಹೋದದ್ದು ಕೇವಲ ಮಣ್ಣಿನ ಮಡಕೆಗಳಲ್ಲ, ಒಬ್ಬ ತಾಯಿಯ ನಂಬಿಕೆ ಮತ್ತು ಆಕೆಯ ಇಡೀ ಕುಟುಂಬದ ಹಸಿವಿನ ಪ್ರಶ್ನೆ. ನನ್ನ ಮಕ್ಕಳಿಗೆ ಇವತ್ತು ಊಟ ಇಲ್ಲ ಸರ್ ಅಂತ ಆಕೆ ರಸ್ತೆಯ ಮೇಲೆ ಬಿದ್ದು ಚೀರಾಡುತ್ತಿದ್ದಾಗ ನಿಮ್ಮ ನಿಯಮಗಳ ಪುಸ್ತಕದಲ್ಲಿ ಅದಕ್ಕೆ ಉತ್ತರವಿದೆಯೇ? ಈ ಘಟನೆಯ ವಿಡಿಯೋ ವೈರಲ್ ಆದ ಮೇಲೆ ಇಡೀ ದೇಶವೇ ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಆದರೆ ಆ ತಾಯಿಗೆ ಆದ ಮಾನಸಿಕ ನೋವಿಗೆ ಬೆಲೆ ಕಟ್ಟುವವರಾರು? ಬಡವರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದು ನಿಮಗೆ ಅತಿಕ್ರಮಣವಾಗಿ ಕಾಣುತ್ತೆ. ಆದರೆ ಅದೇ ನಗರದ ದೊಡ್ಡ ದೊಡ್ಡ ಬಲಾಢ್ಯರು ಮಾಡುವ ಅತಿಕ್ರಮಣಗಳ ಮುಂದೆ ನಿಮ್ಮ ಜೆಸಿಬಿಗಳು ಯಾಕೆ ಮೌನವಾಗುತ್ತದೆ? ಅರ್ಚನಾ ಪಾರ್ಕೆ ಅವರ ಮಡಕೆಗಳು ಒಡೆದು ಹೋಗಿರಬಹುದು, ಆದರೆ ಅವತ್ತು ಇಡೀ ದೇಶದ ಜನರ ಮುಂದೆ ಈ ನಿರ್ದಯಿ ವ್ಯವಸ್ಥೆಯ ಮಾನವನ್ನು ಹರಾಜು ಹಾಕಿದ್ದಾರೆ. ಊರಿನ ಜನ ಇವತ್ತು ಆಕೆಯ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಸಾಮಾಜಿಕ ಸಂಸ್ಥೆಗಳು ಆಕೆಗೆ ಸಹಾಯ ಹಸ್ತ ಚಾಚುತ್ತಿವೆ. ಆದರೆ ಆ ಕ್ಷಣದಲ್ಲಿ ಆದ ಅವಮಾನ ಮತ್ತು ನಷ್ಟಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣವಲ್ಲವೇ? ಇದು ಕೇವಲ ಒಬ್ಬ ಅರ್ಚನಾ ಪಾರ್ಕೆ ಅವರ ಕಥೆಯಲ್ಲ, ಅಭಿವೃದ್ಧಿಯ ಹೆಸರಿನಲ್ಲಿ ಬಲಿಯಾಗುತ್ತಿರುವ ಸಾವಿರಾರು ಬಡವರ ಆಕ್ರೋಶ. ಇನ್ಮುಂದೆಯಾದರೂ ಇಂತಹ ಕಾರ್ಯಾಚರಣೆಗಳ ಸಮಯದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಳ್ಳಿ. ಬಡವರ ಬದುಕನ್ನು ಬೂದಿ ಮಾಡಿ ನೀವು ಕಟ್ಟುವ ಸ್ಮಾರ್ಟ್ ಸಿಟಿ ನಮಗೆ ಬೇಡ. ಕಾನೂನು ಅನ್ನೋದು
ಮನುಷ್ಯನಿಗಾಗಿ ಇರಬೇಕೇ ಹೊರತು ಮನುಷ್ಯನೇ ಕಾನೂನಿನ ಬಲಿಯಾಗಬಾರದು. ವ್ಯವಸ್ಥೆಯ ಈ ಕ್ರೌರ್ಯವನ್ನು ನಾವು ಪ್ರಶ್ನಿಸದಿದ್ದರೆ ನಾಳೆ ನಮಗೂ ಇದೇ ಗತಿ ಬರಬಹುದು. ಕೊನೆಯದಾಗಿ ಹೇಳುವುದಾದರೆ, ಅಧಿಕಾರಕ್ಕಾಗಿ ನಡೆಯುವ ಈ ಇಲಿ ಬೆಕ್ಕಿನಾಟದಲ್ಲಿ ಬಲಿಯಾಗುತ್ತಿರುವುದು ಮಾತ್ರ ಸಾಮಾನ್ಯ ಮತದಾರ. ಅರ್ಚನಾ ಪಾರ್ಕೆ ಅವರಿಗೆ ಆದ ಅನ್ಯಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಧಿಕಾರಿಗಳ ಈ ವರ್ತನೆ ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಾವೆಲ್ಲರೂ ಭಾವನಾತ್ಮಕವಾಗಿ ಎಷ್ಟು ಜಾಗೃತರಾಗಿದ್ದೇವೋ ಅಷ್ಟೇ ಬುದ್ಧಿವಂತಿಕೆಯಿಂದಲೂ ಇರಬೇಕಾದ ಅನಿವಾರ್ಯತೆ ಇವತ್ತಿನ ಕಾಲದಲ್ಲಿದೆ. ಈ ವಿಡಿಯೋ ವೈರಲ್ ಆದ ನಂತರ ನಡೆಸಿದ ಆಳವಾದ ತನಿಖೆಯಲ್ಲಿ ಇದು ದಾರಿ ತಪ್ಪಿಸುವ ಮಾಹಿತಿ ಇರುವ ವಿಡಿಯೋ ಎಂದು ಈಗ ಸಾಬೀತಾಗಿದೆ. ಆದರೆ ಒಂದು ನೆನಪಿಡಿ, ಈ ವಿಡಿಯೋ ಸತ್ಯವೋ ಅಥವಾ ಸುಳ್ಳು ಅನ್ನುವುದಕ್ಕಿಂತ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಈ ರೀತಿ ಒಂದಾಗಿ ಧ್ವನಿ ಎತ್ತುತ್ತೇವಲ್ಲ, ಆ ಒಗ್ಗಟ್ಟು ಮಾತ್ರ ಯಾವತ್ತೂ ಸುಳ್ಳಾಗಬಾರದು. ವ್ಯವಸ್ಥೆಯ ತಪ್ಪುಗಳನ್ನು ಪ್ರಶ್ನಿಸುವುದನ್ನು ನಾವು ನಿಲ್ಲಿಸಬಾರದು. ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರ ವಹಿಸೋಣ. ಆದರೆ ಅಸಹಾಯಕರ ಪರವಾಗಿ ನಮ್ಮ ಈ ಹೋರಾಟ ಮತ್ತು ಆಕ್ರೋಶ ಸದಾ ಜೀವಂತವಾಗಿರಲಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯೇನು? ಕಮೆಂಟ್ ಮಾಡಿ ತಿಳಿಸಿ.